ಅನುಮಾನಾಸ್ಪದ ರೀತಿಯಲ್ಲಿ ವಸತಿ ಶಾಲೆ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಸ್ಟ್ರಲಿಂಗ್ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಗುರುಕಿರಣ್ ಸಾವು. ಬೆಂಗಳೂರು ಉತ್ತರ ತಾಲೂಕಿನ ಕಾಡೈರಪ್ಪನಹಳ್ಳಿಯಲ್ಲಿರುವಂತಹ ಶಾಲೆ. 6ನೇ ತರಗತಿಯನ್ನ ಓದ್ತಾ ಇದ್ದಂತಹ ಗುರುಕಿರಣ್ 12 ವರ್ಷ, ಸುಬೇದಾರ್ ಪಾಳ್ಯದ ರಾಘವೇಂದ್ರ ಎಂಬುವವರ ಮಗನನ್ನ ಕಳ್ಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ವಿದ್ಯಾರ್ಥಿ ಗುರುಕಿರಣ್ ಫೋಟೋಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅನುಮಾನಾಸ್ಪದ ರೀತಿಯಲ್ಲಿ ವಸತಿ ಶಾಲೆಯಲ್ಲಿ ಗುರುಕಿರಣ್ ಸಾವನ್ನಪ್ಪಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಯಾವ ಕಾರಣದಿಂದಾಗಿ ಈ ರೀತಿ ದುರಂತ ನಡೆದಿರಬಹುದು ಅಂತ ಹೇಳಿ. 10-12 ವರ್ಷದ ಮಕ್ಕಳೆಲ್ಲ ಈ ರೀತಿ ಮಾಡಿಕೊಂಡ್ರೆ ಹೇಗೆ? ಪೋಷಕರು ಮಕ್ಕಳನ್ನ ಬಿಟ್ಟು ಹಾಸ್ಟೆಲ್ ಸೇರಿಸ್ತಾರೆ, ವಸತಿ ಶಾಲೆಗಳಲ್ಲಿ ಬಿಡ್ತಾರೆ. ಈ ರೀತಿ ಆದಂತಹ ಸಂದರ್ಭದಲ್ಲಿ ಧೈರ್ಯದಿಂದ ಇರೋದಾದರೂ ಹೇಗೆ ಅನ್ನೋ ಆತಂಕ ಆವರಿಸಿದೆ. ಇನ್ನು ಗುರುಕಿರಣ್ಗೆ ಹುಷಾರಿಲ್ಲ ಅಂತ ಹೇಳಿ ಶಿಕ್ಷಕರು ಕಾಲ್ ಮಾಡಿದ್ರಂತೆ. ಆಸ್ಪತ್ರೆಗೆ ಕರ್ಕೊಂಡು ಬಂದಿರೋದಾಗಿ ಪೋಷಕರಿಗೆ ಕಾಲ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ವಿದ್ಯಾರ್ಥಿ ಸಾವನ್ನಪ್ಪಿದ್ದ. ಮತ್ತೊಂದು ಕಡೆ ಶಿಕ್ಷಕರು ಹಲ್ಲೆಯನ್ನ ಮಾಡಿದ್ದಾರೆ. ಹೆಚ್ಚು ಒತ್ತಡ ಇತ್ತು, ಹಾಗಾಗಿನೇ ಆತ ಸಾವನ್ನಪ್ಪಿದ್ದಾನೆ ಅಂತ ಪೋಷಕರು ಕೂಡ ಆರೋಪಿಸುತ್ತಿದ್ದಾರೆ. 5ನೇ ಕ್ಲಾಸ್ಗೆ ಕರ್ಕೊಂಡ್ಬಿಟ್ಟಿದ್ದೆ ಹಾಸ್ಟೆಲ್ಗೆ. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟೆಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋಗಿ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಬಡದೋ ಮೆಸ್ಟ್ಗಳೇನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ? ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೆ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು. 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದೇವನೇ, ಕುಸ್ತು ಬಿದ್ದೇವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಹೆಂಗೆ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ವಸತಿ ಶಾಲೆಯ ಬಳಿ ಪೋಷಕರು ಮತ್ತು ಸಂಬಂಧಿಕರು ಜಮಾಯಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಗನ ಮೇಲೆ ದೊಣ್ಣೆ ಮತ್ತು ರಾಡ್ನಿಂದ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಪೋಷಕರು ರೊಚ್ಚಿಗೆದ್ದಿದ್ದಾರೆ. ಬಾಗಲೂರು ಪೊಲೀಸರಿಂದ ಪೋಷಕರ ಮನವೊಲಿಸುವ ಯತ್ನ ಕೂಡ ನಡೆದಿದೆ. ಇದೇ ಸಂದರ್ಭದಲ್ಲಿ ನೀವೆಷ್ಟೇ ಮನವೊಲಿಸಿದ್ರೂ ಕೂಡ ಮಗನನ್ನ ಕಳ್ಕೊಂಡಂತಹ ಆ ನೋವು ಅವರನ್ನ ಯಾವ ರೀತಿ ಬಾಧಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೆ. ತಂದೆ ತಾಯಿ ಬಂದಾಗ ಅಷ್ಟೇ ಅವ್ರ ಪಾಪ ಮುಖ ನೋಡಿರೋದು. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇವ್ರು ಯಾರೂ ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಕರ್ಕೊಂಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಶವ ಆಗಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮ್ಗೆ ಅವ್ರು ತೋರಿಸ್ತಾ ಇಲ್ಲ ಏನಾಗಿದೆ ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ತೆಗ್ಸಿ ಅಂದರೆ ಕ್ಯಾಮ್ರಾಗಳೆಲ್ಲ ಹೊಡೆದೋಗಿದೆ ನಮ್ಮ ಹತ್ರ ನಮಗೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು ದೇವನಹಳ್ಳಿನಲ್ಲಿ ಹಾಸ್ಟೆಲಲ್ಲಿದ್ದರು ಸರ್. ಇವಾಗ 6th ಸ್ಟ್ಯಾಂಡರ್ಡ್ ಮಗುಗೆ ಏನಾದರೂ ಒಂದು ಆಗಿರುತ್ತೆ ಅಂತಂದರೆ, ಅಥವಾ ಮುಂಚೆ ಏನಾದರೂ ಸೈನ್ಸ್ ಇರಬೇಕು. ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಒಂದು ಸೈನ್ಸ್ ಇರುತ್ತಲ್ವಾ. ಅವರು ಅಟ್ಲೀಸ್ಟ್ ಏನಾಗಿದೆ ನಮ್ಮ ಮಗುಗೆ ಅಂತ ಹೇಳಬೇಕು. ಅಟ್ಲೀಸ್ಟ್ ಏನು ತೊಂದರೆ ಆಯಿತು, ಬಿದ್ದು ಕುಸಿದು ಬಿದ್ದರೂ ನಾವು ಶವಗಾರದಲ್ಲಿ ತೊಗೊಂಬಂದು ಮಲಗಿಸಿದ್ದೀವಿ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಏನು ಹುಷಾರು ತಪ್ಪಿತ್ತಾ, ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಹೃದಯ ಸಮಸ್ಯೆ ಇದೆಯಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಏನೋ ಅವ್ರು ಹೇಳ್ದಿರಾ ಕುಸಿದು ಬಿದ್ದು ನಾವು ತೊಗೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಇಲ್ಲ, ಹುಡುಗ ಚೆನ್ನಾಗೇ ಇದ್ದ, ರಾಜಕ್ಕೆ ಬಂದು 1 ತಿಂಗಳು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದ, ಚೆನ್ನಾಗಿದ್ದ, ಚೆನ್ನಾಗಿ ಆಟಾಡ್ಕೊಂಡು ಆರೋಗ್ಯವಾಗಿದ್ದಿದ್ದು ಮಗು ಸರ್ ಹೇಳ್ತಿಲ್ವಾ?
ಒಂದು ಚೂರು ಅವ್ನಿಗೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಒಂದು ದಿವಸ ಹಾಸ್ಟೆಲಿಂದ ಕರ್ಕೊಂಡೋಗಿ ಇವ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೇ ಇಲ್ಲ. ಅವನಿಗೆ ಎಲ್ಲ ಆರೋಗ್ಯವಾಗಿರೋ ಮಗು ಬೆಳಗ್ಗೆ ಫೋನ್ ಮಾಡಿ 1 ಅವರ್ಗೆಲ್ಲ ಇಷ್ಟೆಲ್ಲ ನಡೆದಿದೆ, ಕರ್ಕೊಂಡ್ಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಹುಡುಗ ಬಂದು ಸುಬೇದ್ರ ಪಾಳ್ಯ, ಇದು ಸೇರಿಸಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನಪ್ಪ ಬಂದು ವಿಚಾರಿಸಿ ನೋಡಿದಕ್ಕೆ ಬೆಳಗ್ಗೆ ಎದ್ದೇನೋ 5:30 ಎಬ್ಬಸಿ ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಏನೋ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಎದ್ದ ಬಿದ್ದ ಬಟ್ ಅದೇನೋ ಬಂತು ಇವ್ರು ಹೇಳ್ತಿದ್ದಾರೆ. ಆಗೋಗಿ ನಾವು ಕಣ್ಣ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ರೂಮಲ್ಲಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ ಸರ್. ಅದಕ್ಕೋಸ್ಕರ ನಾವೆಲ್ಲ ಬಂದು ಮಕ್ಳೇನಂತ ಒಬ್ಬ ಹುಡುಗ ಬೈಕ್ ಸರ್ ನೋಡಿ ಹುಡುಗ ಹೊಡಿತಾನೆ ಬಡಿತಾನೆ ಇವ್ರು ಇವಾಗ ಹೇಳ್ತಿದ್ದಾನೆ. ಅದಕ್ಕಿಂತ ಬೇರೆ ಹುಡುಗರೆಲ್ಲ ಬೇರೆ ಏನು ಹೇಳಿಲ್ಲ ಅವರು. ಇಲ್ಲ ಸರ್ ಚೆನ್ನ ಹೊಡ್ಕೊಂಡಿದ್ದಾರೆ ಆಗಿದೆ ಪಗಿದೆ ಹೇಳ್ತಿದ್ದಾರೆ. ಈ ಹುಡುಗ ನೋಡಿ ಇವೆಲ್ಲ ಹೊಡಿತಾರೆ ಸರ್, ಕಡ್ಡೆ ಹೊಡಿತಾರೆ, ಆ ತರ ಹೊಡಿತಿತ್ತು ಹೇಳ್ತಿದ್ದಾರೆ. ಬಟ್ ಮಕ್ಳು ಮುರಿತದ ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ. 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್. ವಸತಿ ಶಾಲೆ ದೈಹಿಕ ಶಿಕ್ಷಕನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕ ನಾರಾಯಣ್ ಮೇಲೆ ಪೋಷಕರಿಂದ ಹಲ್ಲೆ. ಸದ್ಯ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಪೊಲೀಸರ ಮುಂದೆಯೇ ಪಿಟಿ ಟೀಚರ್ ಮೇಲೆ ತೀವ್ರ ಹಲ್ಲೆಯನ್ನು ಮಾಡಲಾಗಿದೆ. ಹಲ್ಲೆಯನ್ನು ಮಾಡಿ ಪೊಲೀಸ್ ಜೀಪ್ಗೆ ಅಡ್ಡಲಾಗಿ ಪೋಷಕರು ಕೂತಿದ್ರು. ದೈಹಿಕ ಶಿಕ್ಷಕನನ್ನ ಠಾಣೆಗೆ ಕರೆದೊಯ್ಯಲು ಅಡ್ಡಿ. ಪೊಲೀಸರು ಮತ್ತು ಪೋಷಕರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಗಮನಿಸ್ತಾ ಇದ್ದೀರಿ, ದೈಹಿಕ ಶಿಕ್ಷಕನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಮಕ್ಕಳನ್ನ ಎಷ್ಟು ಕೇರ್ಫುಲ್ ಆಗಿ ಶಿಕ್ಷಕರಾದವರು ಕೂಡ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಇರುತ್ತೆ ಅನ್ನೋದನ್ನ ಈ ಒಂದು ಘಟನೆಯಿಂದ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆ ಆರೋಪಗಳೆಲ್ಲವೂ ಸತ್ಯವೋ ಏನೋ ಗೊತ್ತಿಲ್ಲ. ಪೊಲೀಸರ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ನ್ಯೂಸ್ ಚಾನಲ್ ಕಚ್ಬಿಡಿ ಸರ್. ನ್ಯೂಸ್ ಚಾನಲ್ ನೋಡಿ ಪಬ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ ರಾಡಲ್ ಹೊಡೆದು ಸಾಯಿಸಿರೋದು ಅವರೇ. 7 ಗಂಟೆಗೆ ಹೊಡೆದವ್ರೆ, ನಮ್ಗೆ 6:30ಗೆ ಕೇಳಿವ್ರೆ. ಸಿಸಿಟಿವಿ ಎಲ್ಲ ಆನ್ ಮಾಡಕ್ಬಿಟ್ಟಾರೆ. ಡೆತ್ ಆಗದೆ ಸಿಸಿಟಿವಿ ಸಿಸಿಟಿವಿ ಎಲ್ಲ ವೈರ್ ಕಟ್ ಮಾಡ್ಸಕ್ ನೋಡಿ. ರೂಮಲ್ಲಿ ಮತ್ತೆ ಅವ್ನ ಜಾಗದಲ್ಲಿ ನೋಡಿ ಸಿಸಿಟಿವಿ ವೈರ್ ಕಟ್ ಮಾಡವ್ರೆ. ಏನ್ ಮಾಡ್ತಿದ್ದೆ ಕಂಪ್ಲೇಂಟ್ ಅಂತ ಮೃತ ವಿದ್ಯಾರ್ಥಿ ಗುರುಕಿರಣ್ ಅವರ ತಂದೆ ರಾಘವೇಂದ್ರ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಅವರೇ, ಈ ಕ್ಷಣದಲ್ಲಿ ಏನು ಮಾತಾಡಬೇಕು, ಏನು ಕೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಒಬ್ಬ ತಂದೆಯಾಗಿ ನಿಮ್ಗೆ ಎಷ್ಟು ನೋವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋತೀವಿ. ಘಟನೆಯ ಬಗ್ಗೆ ನಾವು ಮಾತನಾಡೋದಾದರೆ ರಾಘವೇಂದ್ರ, ಈ ರೀತಿ ಆಯಿತು ಅಂತ ಯಾವಾಗ ಗೊತ್ತಾಯ್ತು ತಮಗೆ? ಮೇಡಮ್ ಬೆಳಗ್ಗೆ 6:47 ಫೋನ್ ಮಾಡಿದ್ರು. ಜಾಗಿಂಗ್ ಮಾಡ್ಬೇಕಾದ್ರೆ ಮಗ ಕುಸ್ದಿದ್ದಾನೆ ಅಂತ. ಇಲ್ಲಿಗೆ ಬಂದು ಚೆಕ್ ಮಾಡಿದವಾಗ ಸ್ಟೀಲ್ ರಾಡಲ್ಲಿ ತಲೆಗೆ ಹೊಡೆದಿದ್ದಾನೆ ಮೇಡಮ್ ಒಬ್ಬ ಪಿಟಿ ಮೇಸ್ಟ್ರು. ಅಂದ್ರೆ ತಾವು ಆಸ್ಪತ್ರೆಗೆ ಬಂದ್ರಲ್ವಾ ರಾಘವೇಂದ್ರ, ಅವಾಗ ಅವರು ಹೊಡೆದಿರೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಾಕ್ಷ್ಯ ಸಿಕ್ತಾ, ವೈದ್ಯರೇನಾದ್ರು ಹೇಳಿದ್ರ? ಇವಾಗ ಇನ್ನ ಮೇಡಮ್ ಏನು ಅದ್ರ ಬಗ್ಗೆ ಮಾಡಿಲ್ಲ. ಇಲ್ಲಿ ಹಾಸ್ಟೆಲ್ ಅವನು ಹಾಸ್ಟೆಲ್ ಇದ್ನಲ್ಲ ಮೇಡಮ್, ಹಾಸ್ಟೆಲ್ ಇದ್ದಾಗ ಹೊಡೆದಿರೋದು ತಲೆಗೆ. ತಲೆ ಹೊಡೆದಿದ್ದಾನೆ. ತಲೆ ಹೊಡೆದಾಗ ಇದಾಗ ಹೋಗ್ತಾ ಇದ್ದಾನೆ ಮೇಡಮ್. ಅಂದ್ರೆ ಈಗ ತಲೆ ಹೊಡೆದಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರೂಫ್ ಏನಾದ್ರು ಸಿಕ್ತಾ? ಸಿಸಿಟಿವಿ ದೃಶ್ಯ ಇರಬಹುದು ಅಥವಾ ಯಾರಾದ್ರೂ ಹೇಳಿದ್ರ? ಸಿಸಿಟಿವಿ ಕಟ್ ಮಾಡ್ಬಿಟ್ಟಿದ್ದಾರೆ. ಸಿಸಿಟಿವಿ ಕಟ್ ಮಾಡ್ಬಿಟ್ಟಿದ್ದಾರೆ. ಹುಡುಗರು ಪಕ್ಕದಾಗಿದ್ದವ ಡಾಮಿಟ್ರಿ ಹುಡುಗ ಹೇಳ್ತಾ ಇದ್ದಾನೆ ಮೇಡಮ್ ರಾಡಲ್ ಹೊಡೆದ್ರು ಅಂತ. ಓ, ಅಂದ್ರೆ ಮತ್ತೊಬ್ಬ ವಿದ್ಯಾರ್ಥಿ ತಮ್ಗೆ ಹೇಳಿರೋದು ಈ ರೀತಿ ಹೊಡೆದಿದ್ದಾರೆ ರಾಡಲ್ಲಿ ಅಂತ? ಹೌದು ಮೇಡಮ್, ಇದೇ ರಾಡಲ್ ಹೊಡೆದ್ರ ಅಂತ ರಾಡು ಕೂಡ ಎತ್ತು ಕೊಟ್ಟಿದ್ದಾನೆ ಮೇಡಮ್.
ಮತ್ತೆ ರಾಘವೇಂದ್ರ, ಈ ಹಿಂದೆ ಏನಾದರೂ ಇದೇ ರೀತಿ ತಮ್ಮ ಹುಡುಗನಿಗೆ ಟಾರ್ಚರ್ ಕೊಡೋದು ಈ ರೀತಿ ಎಲ್ಲ ನಡೀತಾ ಇತ್ತಾ? ಮುಂಚೆ ಏನಾದರೂ ಹೇಳ್ಕೊಂಡಿದ್ದ? ಏನಿಲ್ಲ ಮೇಡಮ್, ಹೋದ ವರ್ಷ ಒಂದೇ ವರ್ಷ ಮೇಡಮ್, ಹೋದ ವರ್ಷ ಹಾಕಿದ್ದೆ, ಈ ವರ್ಷ ಇನ್ನ 1.5 ತಿಂಗಳಾಯ್ತು ಹಾಕಿ. ಈ ತರ ಆಗಿದೆ ಮೇಡಮ್. ಈಗ ಮೆಡಿಕಲ್ ರಿಪೋರ್ಟ್ ಬರಬೇಕಿದೆ, ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ಪಕ್ಕಾ ರೀಸನ್ ಕೂಡ ಗೊತ್ತಾಗುತ್ತೆ. ಟೀಚರ್ಸ್ ಏನ್ ಹೇಳ್ತಿದ್ದಾರೆ ಅಂತ ರಾಘವೇಂದ್ರ? ಮೇಡಮ್ ಅವ್ರೇನು ಹೇಳ್ತಾ ಇಲ್ಲ ಮೇಡಮ್, ಎಲ್ಲ ಅವ್ನು ಹೊಡೆದವನ್ನ ಸೇಫ್ ಮಾಡ್ಕೊಂಡು ಮಾಡಿಕೊಂಡಿದ್ದಾರೆ ಮೇಡಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ. ಯಾರು ಹೊಡೆದಿರೋದಂತೆ? ಇಲ್ಲಿ ಮೇಷ್ಟ್ರು ಮೇಡಮ್, ಪಿಟಿ ಮೇಷ್ಟ್ರು. ಪಿ ಟಿ ಸರ್ ಹೊಡೆದಿದ್ದಾರೆ ಅಂತ ಹೇಳ್ತಿರೋದೀಗ? ಹೌದು ಮೇಡಮ್, ಪಿಟಿ ಸಾರು ತಲೆಗೆ ಒಂದು ಸ್ಟೀಲ್ ರಾಡಿಂದ ಹೊಡೆದಿದ್ದಾನೆ ಮೇಡಮ್. ಸ್ಟೀಲ್ ರಾಡಿಂದ ಹೊಡೆದಿದ್ದಾನೆ ಮೇಡಮ್. ಇವಾಗ ಪೊಲೀಸರು ಏನೇ ಹೇಳ್ತಿದ್ದಾರೆ ಅಂತ ರಾಘವೇಂದ್ರ? ಅಲ್ಲಿ ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಹೌದು ಮೇಡಮ್, ಪೊಲೀಸ್ನವರು ಅದೇ ಮೇಡಮ್ ಎಲ್ಲ ಅವ್ರ ಕಡೆಗೆ ಇವಾಗ ಹೋಗಿ ಅದಾಯ್ತು ಅಂತ ಹೇಳಿ ಅವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮೇಡಮ್. ನಮ್ಗೆ ನ್ಯಾಯ ಸಿಗ್ಬೇಕು ಮೇಡಮ್. ಇದಕ್ಕೋಸ್ಕರ ಒಬ್ಬ ಮಗುನ್ ತಂದು ಅಲ್ಲಿಂದ ಇಲ್ಲಿ ಓದಕ್ ಹಾಕಿ ನೋಡಿ ಮೇಡಮ್, ಸಾಯಿಸ್ಬಿಟ್ರಲ್ಲ ಮೇಡಮ್ ಅನ್ಯಾಯವಾಗಿ. ಖಂಡಿತ ದೊಡ್ಡ ಅನ್ಯಾಯ ಆಗಿದೆ. ವಿದ್ಯಾರ್ಥಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ವೈದ್ಯಕೀಯ ಪರೀಕ್ಷೆ ಎಲ್ಲವೂ ಕೂಡ ಆದಮೇಲೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಾರಣ ಏನು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ನಿಮ್ಮ ನೋವು ನಮಗೂ ಕೂಡ ಅರ್ಥ ಆಗುತ್ತೆ ರಾಘವೇಂದ್ರ. ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಧನ್ಯವಾದ TV9 ಜೊತೆಗೆ ಮಾತನಾಡಿದ್ದಕ್ಕೆ. ಈ ಒಂದು ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮಕ್ಕಳನ್ನ ಬಿಟ್ಟು ಓದಿಸುವವರಿಗೆ ಅದೆಷ್ಟರ ಮಟ್ಟಿಗೆ ಆಘಾತವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅಥವಾ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಇನ್ನೊಂದು ಸ್ವಲ್ಪ ಹೊತ್ತಿನ ನಂತರ ನಮಗೆ ಮಾಹಿತಿ ಗೊತ್ತಾಗಬಹುದು. ಕಾದ್ ನೋಡೋಣ.